ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಚಂದ್ರಶೇಖರ್ ಬಂಡಿಯಪ್ಪ. ರಥಾವರದ ನಿರ್ದೇಶಕ. ಮತ್ತೊಂದು ಸಖತ್ ಏನು ಆಕ್ಷನ್ ಪ್ಯಾಕ್ಡ್ ಅಂತ ಹೇಳಬೇಕು ಅಥವಾ ಡ್ರಾಮಾ ಅಂತ ಹೇಳಬೇಕು, ಲವ್ ಅಂತ ಹೇಳಬೇಕು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಟೀಸರ್ನಲ್ಲೇ ಸಾಕಷ್ಟು ವಿಚಾರಗಳನ್ನ ತುಂಬಿಟ್ಟಿದ್ದಾರೆ. ಎಸ್, ನಾನು ಮಾತಾಡ್ತಾ ಇರೋದು ಇವತ್ತಿನ ಚೌಕಿದಾರ್ ಟೀಸರ್. ಸರ್ಪ್ರೈಸ್ ಎಲಿಮೆಂಟ್ಸ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಅಂತಂದ್ರೆ, ಇವರೆಲ್ಲ ಈಗ ಈ ತರನು ಆಕ್ಟ್ ಮಾಡ್ತಾರ ಅಂತ ಅನ್ನಿಸ್ಬಿಡುತ್ತೆ. ಯಾಕಂತಂದ್ರೆ ಮುಗ್ಧ ಮನಸ್ಸಿನ ಅಥವಾ ಮುಗ್ಧತೆ ಇರುವಂತಹ ಮಗು ತರ ಇರೋ ಮಕ್ಕಳು ಈ ತರ ಎಲ್ಲ ಬೀಭತ್ಸ ಅಥವಾ ಕ್ರೌರ್ಯ, ಕ್ರೂರತೆ ಎಲ್ಲ ಬಿಂಬಿಸುವಂತಹ ಪಾತ್ರಗಳಲ್ಲಿ ಮಾಡ್ತಾರ ಅನ್ನೋದು ಮಾತ್ರ ಸಖತ್ ಸರ್ಪ್ರೈಸಿಂಗ್ ಆಗಿದೆ ಸ್ನೇಹಿತರೆ. ಎಸ್, ಚೌಕಿದಾರ್ ಟೀಸರ್ ರಿಲೀಸ್ ಆಗಿದೆ. ನನ್ನ ಪ್ರೀತಿಯ ಅಥವಾ ನಿಮ್ಮೆಲ್ಲರ ಪ್ರೀತಿಯ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಅವರು ಈ ಸಿನಿಮಾದ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ. ತದನಂತರ ಧನ್ಯ ರಾಮ್ ಕುಮಾರ್. ಈ ತರ ಕೂಡ ಧನ್ಯ ತಮ್ಮನ್ನ ತಾವು ಮೌಲ್ಡ್ ಮಾಡ್ಕೊಂತಾರೆ ಅಂತಂದ್ರೆ ಇವರಿಬ್ರು ವರ್ಸಟೈಲ್ ಆಕ್ಟರ್ಸ್ ಅಂತ ಪ್ರೂವ್ ಆಗುತ್ತೆ. ಮತ್ತೆ ಈ ಒಂದು ಚೌಕಿದಾರ್ ಸಿನಿಮಾದಿಂದ ಅಂತ 100% ಅಶ್ಯೂರೆನ್ಸ್ ಅಂತೂ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಇವತ್ತಿನವರೆಗೂ ನಾವು ಪೃಥ್ವಿ ಅವ್ರನ್ನ ಅಥವಾ ಪೃಥ್ವಿ ಅಂಬರ್ನ ನೋಡಿರೋದು ಒಂದು ಲವರ್ ಬಾಯ್ ಕ್ಯಾರೆಕ್ಟರ್, ಬೊಬ್ಬಲಿ ಹುಡುಗಿರಿಂದ ಬೀಳುವಂತಹ ಕ್ಯಾರೆಕ್ಟರ್, ಅಥವಾ ತಮ್ಮನ ಪಾತ್ರನ ಬಗ್ಗೆ ಇದರಲ್ಲಿ ನಮ್ಮ ಶಿವಣ್ಣನ ಜೊತೆ ಒಂದು ಪಾತ್ರದಲ್ಲಿ ಮಾಡಿದ್ರು. ಅದರಲ್ಲೂ ಕೂಡ ಅಂದ್ರೆ ತುಂಬಾ ಸೈಲೆನ್ಸ್ ಆಗಿದ್ದು ಏಕ್ದಮ್ ವೈಲೆನ್ಸ್ ಆಗುವಂತಹ ಕ್ಯಾರೆಕ್ಟರ್ಗಳು ಇವತ್ತಿನವರೆಗೂ ಮಾಡಿಲ್ಲ. ಆದ್ರೆ ಇಲ್ಲಿ ನಾವು ಕಾಣಿಸ್ತಾ ಇರೋದು ಟೀಸರ್ ನಲ್ಲಿ ಸಾಕಷ್ಟು ವಿಚಾರಗಳಿದೆ ಅಂತಂದ್ರೆ, ಒಂದು ಸನ್ನಿವೇಶದಲ್ಲಿ ನರಮೇಧವನ್ನ ಮಾಡ್ತಾ ಇರುವಂತಹ ಸೀನ್ ನಲ್ಲಿ ಅತ್ಯದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಪೃಥ್ವಿ ಅಂಬರ್ಗೆ ನಿಜವಾಗ್ಲೂ ನೀವು ಏನಂದ್ರೆ ಆಗ್ಲೇ ಹೇಳಿದೆ ನಾನು, ವರ್ಸಟೈಲ್ ಆಕ್ಟರ್ ಅನ್ನೋದನ್ನ ಪ್ರೂವ್ ಆಗಿದೆ ಅಂತ ಹೇಳಿ. ಆ ದಿಯಾನ ಮುಗ್ಧತೆ ಎಲ್ಲಿ ಮರೆ ಆಯ್ತು ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕಂಪೇರ್ ಅಂತೂ ಮಾಡ್ತಾ ಇಲ್ಲ. ಒಮ್ಮೆಲೆ ನನಗೆ ಡಾಲಿ ಟಗರುನಲ್ಲಿ ಡಾಲಿ ಮಾಡಿದಂತಹ ಪಾತ್ರ, ಅದೇ ಉಯ್ಯುವಂತಹ ಸೀನ್ ಇರುತ್ತೆ, ಅಲ್ಲೂ ಕೂಡ ನರಮೇಧ ನಡೀತಾ ಇರ್ತದೆ. ಅಲ್ಲೂ ಕೂಡ ಡಾಲಿ ಆ ಒಂದು ಪಾತ್ರದ ನಿಭಾಯಿಸಿದ ಮೇಲೆ ಡಾಲಿ ರೇಂಜು ಯಾವ ರೀತಿ ಆಯ್ತು, ಟಾಕ್ ಯಾವ ರೀತಿ ಬಂತು, ಸೊ ಅದೇ ರೀತಿ ಪೃಥ್ವಿಯವ್ರಿಗೂ ಕೂಡ ಈ ಒಂದು ಸಿನಿಮಾ ಚೌಕಿದಾರಿಂದ ಆ ರೀತಿ ಪ್ರಶಂಸೆಯ ಸುರಿಮಳೆನೆ ಸಿಗ್ಲಿ, ದೊಡ್ಡ ಮಟ್ಟಿಗೆ ಬೆಳೀಲಿ ಅನ್ನೋದಷ್ಟೇ ನಮ್ಮ ಆಸೆ. ಸೊ ಇನ್ನ ಡೈರೆಕ್ಟ್ ಚೌಕಿದಾರ್ ಟೀಸರ್ ಬಗ್ಗೆ ಹೋಗೋದಾಯ್ತು ಅಂತಂದ್ರೆ, ಟೀಸರ್ ನಲ್ಲಿ ಒಂದು ಸಿನಿಮಾ ಅಂತಂದ್ಮೇಲೆ ನಾಯಕಿ ಇದ್ದೇ ಇರ್ತಾರೆ. ನಾಯಕಿ ಧನ್ಯ ರಾಮ್ ಕುಮಾರ್ನ ನಿಜವಾಗ್ಲೂ ಲೋಯರ್ ಮಿಡ್ಲ್ ಕ್ಲಾಸ್, ಅದು ಕಾಫಿ ಪ್ಲಾಂಟ್ ಟೀ ಎಸ್ಟೇಟ್ ನಲ್ಲೂ ಎಲ್ಲೋ ಕೆಲಸ ಮಾಡುವಂತಹ ಒಬ್ಬ ಆಕೆಯ ಪಾತ್ರವನ್ನು ಮಾಡಿರುವಂತಹ ಧನ್ಯ ರಾಮ್ ಕುಮಾರ್ ಇಷ್ಟು ಅತ್ಯದ್ಭುತವಾಗಿ ಆ ಪಾತ್ರಕ್ಕೆ ತಮ್ಮನ್ನು ತಾವು ಪರಕಾಯ ಪ್ರವೇಶ ಮಾಡ್ಕೊಂಡಿದ್ದಾರೆ ಇವರಿಬ್ರು ಅಂತಂದ್ರೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿದೆ. ನನಗೆ ಸರ್ಪ್ರೈಸಿಂಗ್ ಅಂತಂದ್ರೆ, ಅವರು ಇವತ್ತಿನವರೆಗೂ ಈ ರೀತಿಯ ಪಾತ್ರವನ್ನು ಮಾಡಿರಲ್ಲ ಅಷ್ಟೇ. ಅವರು ಬೇಸಿಕಲಿ ಆಕ್ಟರ್ ಆದಾಗ ಇಂಥ ಪಾತ್ರಗಳು ಸಿಕ್ಕಿದವ್ರು ಲಕ್ ಅನ್ಸುತ್ತೆ. ಸೊ ಚಂದ್ರಶೇಖರ್ ಬಂಡಿಯಪ್ಪ ಏನು ಈ ಒಂದು ಚೌಕಿದಾರ್ ಸಿನಿಮಾನ ಕೈಗೆತ್ಕೊಂಡು ಈಗಾಗಲೇ ಟೀಸರ್ ಒಂದು ಕೊಟ್ಟಿದ್ದಾರೆ. ಸೊ ಅತ್ಯದ್ಭುತವಾಗಿದೆ. ಸರ್ಪ್ರೈಸಿಂಗ್ ಎಲಿಮೆಂಟ್ ಸಾಕಷ್ಟಿದೆ. ಸುಧಾರಾಣಿ ಅವರು ಆ ಟೀಸರ್ ನಲ್ಲಿ ಬಂದು ಹೋಗೋ ಪಾತ್ರ ಇದೆ. ಆ ಪಾತ್ರದಲ್ಲಿ ಅವರು ಒಮ್ಮೆಲೆ ಕ್ರೈಮ್ ಅಲ್ಲಿ ಇರ್ತಾರೆ, ಒಮ್ಮೆಲೆ ಟ್ರಾಫಿಕ್ ಅಲ್ಲಿ ಇರ್ತಾರೆ, ಏನು ಅಂತ ಗೊತ್ತಿಲ್ಲ. ಸೊ ಕೇಸ್ ಸಾಲ್ವ್ ಮಾಡ್ಲಿಕ್ಕೆ ಅಥವಾ ಏನಾದ್ರು ಮತ್ತೆ ತಿರ್ಗಿ ಕ್ರೈಮ್ ಬರ್ಬೋದು, ಅಥವಾ ಕ್ರೈಮ್ ಅಲ್ಲಿ ಇದ್ದವ್ರನ್ನ ಟ್ರಾಫಿಕ್ ಕೆತ್ತಂಗಡಿ ಮಾಡಿರ್ತಾರ. ಸೊ ಅದೊಂದು. ಅದಾದ್ಮೇಲೆ ಎಲ್ಲದಕ್ಕಿನ್ನ ಸರ್ಪ್ರೈಸ್ ಎಲಿಮೆಂಟ್ ಅಂತಂದ್ರೆ ಚೌಕಿದಾರ್ ಅಂದ್ರೆ ಏನು ಅನ್ನೋದು ಇವಾಗ ಸ್ಪಷ್ಟನೆ ಕೊಡ್ತೀನಿ. ನಿಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಸ್ಪಷ್ಟನೆ ಏನು ಇಲ್ಲ. ಅದು ಚೌಕಿದಾರ್ ಅಂದ್ರೆ ಕಾವಲುಗಾರ ಅಥವಾ ಸೆಕ್ಯೂರಿಟಿ ಗಾರ್ಡ್. ಸೊ ಈ ಸೆಕ್ಯೂರಿಟಿ ಗಾರ್ಡ್ ಅಂತಂದ್ರೆ ನಮಗ್ ಕಾಣುವಂಥದ್ದು ಸಾಯಿ ಕುಮಾರ್. ಬಹಳ ಮುಗ್ಧತೆಯ ಒಂದು ಇನ್ನೋಸೆನ್ಸ್ ಇರುವಂತಹ ಪಾತ್ರದಲ್ಲಿ ನಿಭಾಯಿಸಿದಾರೇನೋ ಅಂತ ಟೀಸರ್ ನಲ್ಲಿ ಕಾಣ್ತಾ ಇದೆ. ನಾನು ಆಗ್ಲೇ ಹೇಳಿದಾಗೆ ಎಷ್ಟರವರೆಗೂ ಸೈಲೆನ್ಸ್ ಆಗಿರುತ್ತೋ ಆ ಪಾತ್ರ ಕಡೆನಲ್ಲಿ ಬ್ಲಾಸ್ಟ್ ಆಗಿ ವೈಲೆನ್ಸ್ ಆಗೋದಂತೂ ಖಂಡಿತವಾಗ್ಲೂ ಸತ್ಯ ಅನ್ನಿಸ್ತಾ ಇದೆ. ಬಿಟ್ಕೊಟ್ಟೆ ಅಂತಂತ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಇದೇ ಸತ್ಯ ಆಗಿದೆ, ದಯವಿಟ್ಟು ಚಂದ್ರಶೇಖರ್ ಸರ್ ಡೈರೆಕ್ಟರ್ ಅವರು ಕ್ಷಮಿಸಬೇಕು. ಯಾಕಂದ್ರೆ ಅಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ. ಆಮೇಲೆ ಕ್ಯೂರಿಯಾಸಿಟಿನೂ ಇದೆ, ಏನಕ್ಕೆ ಏನಿರಬಹುದು ಅನ್ನೋದಂತೂ ಖಂಡಿತವಾಗ್ಲೂ ಇದೆ. ನಿಜವಾಗ್ಲೂ ಸಾಯಿ ಕುಮಾರ್ ಅವರು ಇಂಥ ಪಾತ್ರನ ಒಮ್ಮೆಲೆ ಮಾಡಿದ್ರು, ಅದನ್ನ ಜ್ಞಾಪಿಸ್ಕೊಳ್ಳೇಬೇಕು. ಯಾವುದು ಅಂತಂದ್ರೆ ರಂಗಿತರಂಗ, ಅದರಲ್ಲಿ ಪೋಸ್ಟ್ ಮಾಸ್ಟರ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಸೊ ಎಷ್ಟು ಇನ್ನೋಸೆಂಟ್ ಆಗಿರ್ತಾರೋ ನಿಮ್ಗೆಲ್ಲ ಗೊತ್ತು. ಆಮೇಲೆ ಯಾವ ರೀತಿಯ ಯಾವ ರೇಂಜಿಗಿದೆ ಅವರ ಪಾತ್ರ, ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ನಿಮ್ಗೆ ಇಲ್ಲೂ ಕೂಡ ಸಾಕಷ್ಟು ಕಡೆ ಅದನ್ನ ಕಾಣೋದು. ಟೀಸರ್ ಅಲ್ಲಿ ನೀವು ಡೀಪ್ ಆಗಿ ನೋಡ್ತಂತಂದ್ರೆ ಸಾಕಷ್ಟು ಕಾಣುತ್ತೆ. ಸೊ ಸ್ನೇಹಿತರೆ, ಒಬ್ಬೊಬ್ರು ಕೂಡ
ಫುಲ್ ಪ್ಯಾಕ್ಡ್. ಏನು ಅಂತಂದ್ರೆ ಆರ್ಟಿಸ್ಟ್ಗಳ ಬಂಚ್ ಆಫ್ ಆರ್ಟಿಸ್ಟ್ ಈ ಒಂದು ಟೀಸರ್ ನಲ್ಲಿ ಕಾಣಿಸ್ತಾರೆ, ಸಿನಿಮಾದಲ್ಲಿ ಕಾಣಿಸ್ತಾರೆ. ಇನ್ನು ಏನೇನಿದೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗೊತ್ತಿಲ್ಲ ನನಗೆ, ಆದ್ರೆ ವಾಚಬಲ್ ಅಂತೂ 100% ನಿಜ. ಯಾಕಂತಂದ್ರೆ ದೊಡ್ಡ ದೊಡ್ಡ ಕಲಾವಿದರ ದಂಡೆ ಇರಬೇಕಾದ್ರೆ ಉದಯೋನ್ಮುಖ ನಟರಾದಂಥ ಪೃಥ್ವಿ ಅಂಬರ್ ಮತ್ತು ಧನ್ಯಾ ರಾಮ್ಕುಮಾರ್ಗೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಅನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ. ಸೊ ಆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳನ್ನು ಹೊತ್ತು ತರ್ತಾ ಇರುವಂಥ ಚೌಕಿದಾರ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಮರ್ಶೆ ಮುಗಿಸ್ತೀನಿ. ಈ ವಿಮರ್ಶೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಟೀಸರ್ ನೋಡಿ, ಹಾಗೇನೆ ಟೀಸರ್ ನೋಡಿ ಕೂಡ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು? ಪೃಥ್ವಿ ಮತ್ತು ಧನ್ಯಾ ಸಾಯಿ ಕುಮಾರ್ ಅವರ ಒಂದು ಆ ಟೀಸರ್ನಲ್ಲಿ ಕಾಣುವಂತಹ ಅಭಿನಯಕ್ಕೆ ನಿಮ್ಮ ಪ್ರಶಂಸೆ ಇರಲಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಧನ್ಯವಾದಗಳು. ABC ನ್ಯೂಸ್ ಕರ್ನಾಟಕ.